ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಮಾರ್ನಿಂಗ್ಗೆ ತುಂಬ ತುಂಬ ಅಂದರೆ ತುಂಬ ಮಳೆ ಬರೋ ಥರ ಆಗಿದೆ. ಇಲ್ಲಿ ತುಂಬ ಕ್ಲೌಡ್ ಇದೆ. ಯಾವ ಥರ ಇದೆ ಅಂದರೆ ಲೈಕ್ ಈವ್ನಿಂಗ್ ಟೈಮಲ್ಲಿ ಮಳೆ ಬರುವಾಗ ಯಾವ ಥರ ಕ್ಲೈಮೇಟ್ ಇರುತ್ತಲ್ಲ ಆ ಥರ ಆಗಿದೆ. ಆ್ಯಂಡ್ ಆಲ್ಸೋ ಇವಾಗ ಸ್ಪ್ರಿಂಗ್ ಸೀಸನ್ ಅಲ್ವಾ, ಇವಾಗೆಲ್ಲ ಮರಗಳದ್ದು ಎಲೆ ಎಲ್ಲ ಚಿಗುರುತ್ತಾ ಇದೆಯಲ್ಲ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಸು ಮತ್ತು ಚಿಕ್ಕ ಚಿಕ್ಕ ಗಿಡಗಳು ಸಸಿಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತಲ್ಲ ಸ್ಪ್ರಿಂಗ್ ಬಂದರೆ. ನನಗಂತೂ ಸ್ಪ್ರಿಂಗ್ ಸೀಸನು ಮತ್ತು ಬ್ಲೂಮಿಂಗ್ ಸೀಸನ್ ಎಲ್ಲ ಬರುತ್ತಲ್ಲ ಅದು ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾವ ಸೀಸನ್ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ. ಮತ್ತು ನೀವು ನೇಚರ್ನ ತುಂಬ ಇಷ್ಟಪಡ್ತಾ ಇದ್ರೆ ಟ್ರಸ್ಟ್ ಮೀ, ಕೆಲವೊಂದ್ಸರಿ ನೀವು ನೇಚರ್ ಜೊತೆನೂ ಕೂಡ ಮಾತಾಡ್ಬೋದು. ಎಷ್ಟೋ ಸಮಸ್ಯೆಗಳನ್ನ ನೇಚರಲ್ಲಿ ಕುತ್ಕೊಂಡಾಗ್ಲೇ ಹೀಲ್ ಆಗಿಬಿಟ್ಟಿರತ್ತೆ ನಮಗೆ ಗೊತ್ತಿಲ್ದಂಗೆ. ಆ್ಯಂಡ್ ಇದು ನಾನು ತೊಗೊಂಡು ಬಂದಿರೋ ದಾಸವಾಳದ ಗಿಡ. ಈ ಗಿಡ ನೋಡಿ, ಅವತ್ತು ಒಂದ್ಸರಿ ಪಾಪು ನೋಡಿಬಿಟ್ಟು ಒಂದೇ ಒಂದು ಹೂವು ಬಂದಿದೆ. ನನಗೆ ಡೈಲಿ 2 ಹೂವು ಕೊಡು ಅಂತ ಕೇಳಿದ್ಲು. ಅವತ್ತಿಂದ ಈ ಗಿಡ 2 ಹೂವನೇ ಬಿಡ್ತಾ ಇದೆ. ನನಗೂ ತುಂಬ ಆಶ್ಚರ್ಯ ಆಗ್ತಿದೆ, ಗಿಡಗಳು ಕೂಡ ನಮಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನು ಇವಾಗೆಲ್ಲ ಬೇಸಿಗೆಗಳೆಲ್ಲ ನನಗಂತೂ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ. ತುಂಬ ಅಂದರೆ ತುಂಬ ಹೀಟ್ ಆಗ್ತಿದೆ. ನಾವು ಬಂದ್ಬಿಟ್ಟು ಈ ಥರ ಟೈಲ್ಸ್ ಮೇಲೆ ಒಂದು ಬೆಡ್ಶೀಟ್ ಹಾಕೊಂಡು ಮಲ್ಕೊಬಿಡ್ತೀನಿ. ನನಗೆ ಆಗ್ತಾನೆ ಇಲ್ಲ. ಸೊ ಅಲ್ಲೇ ಎಲ್ಲ ಬೆಡ್ಶೀಟು ಎಲ್ಲ ಹಂಗೆ ಹಾಕಿದ್ದು ಅಲ್ಲಲ್ಲೇ ಇದೆ. ಇನ್ನೂ ಏನೂ ಎತ್ತಿಲ್ಲ. ಟೀನೂ ಅಲ್ಲೇ ಕುಡಿತಾ ಇದ್ದೀವಿ ಇವಾಗ. ಮತ್ತು ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಆ್ಯಕ್ಚುಲಿ ಟೀ ಕುಡಿಬಾರ್ದು. ನನಗೆ ಟೀ ಹ್ಯಾಬಿಟ್ ಆಗಿರೋದ್ರಿಂದ ನನಗೆ ಟೀ ಬಿಡೋಕ್ಕೆ ಆಗ್ತಾ ಇಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸೋಪ್ಟು ಆಲ್ಮಂಡು ಮತ್ತು ಬಾದಾಮಿ, ಸ್ವಲ್ಪ ಶೇಂಗಾ ಬೀಜ ಎಲ್ಲ ನೆನೆಸಿಟ್ಟಿರ್ತೀನಿ. ಮತ್ತು ಸೂರ್ಯಕಾಂತಿ ಬೀಜ ಬರುತ್ತಲ್ಲ, ಸನ್ಫ್ಲವರ್ ಸೀಡ್ಸು, ಫ್ಲಕ್ಸ್ ಸೀಡ್ಸ್ನು ಸೋಪ್ ಮಾಡಿ ಇಟ್ಟು ತಿನ್ಬೋದು ಬೇಕು ಅಂದರೆ. ನಾವು ಯೂಶ್ವಲಿ ಡೆಲಿವರಿ ಆದಮೇಲೆ ಬೋನೆಲ್ಲ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋ, ಅದು ತಗೋ, ಇದು ತಗೋ ಅಂತಾರೆ. ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಬಾಡಿ ಎಲ್ಲ ಹೀಟ್ ಆಗಿಬಿಡುತ್ತೆ. ತುಂಬ ನೀರು ಕುಡಿತಾನೆ ಇರಬೇಕು. ಸೊ ಹಾಗಾಗಿ ಈ ಥರ ಸೀಡ್ಸ್ ತೊಗೊಳ್ಳೋದೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನೀವು ಯಾವ ಥರ ಫಾಲೋ ಮಾಡ್ತೀರಾ, ಕ್ಯಾಲ್ಸಿಯಮ್ಗೆ ಏನು ತಿಂತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇನ್ನು ಇವತ್ತು ಬೆಳಗ್ಗೆನೇ ನಾವೊಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಥರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಗೋಲ್ಡು ಮತ್ತು ಸಿಲ್ವರ್ ಎಲ್ಲ. ಹಾಗಾಗಿ ಏನಾದರೂ ಸ್ವಲ್ಪ ಹೊರಗಡೆನೇ ತಿನ್ಕೊಂಡ್ಬಿಟ್ಟು ಆಮೇಲೆ ಶಾಪ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ತುಂಬ ದಿನಗಳಾಗಿತ್ತು ನಾವು ಏನು ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ಇವತ್ತು ನಾವು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಗೆ ಬಂದಿದ್ದೀವಿ. ನಾನು ತುಂಬ ಸರಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಗೆ ಬಂದು ಸಿಲ್ವರು ಗೋಲ್ಡು ಎಲ್ಲ ಪರ್ಚೇಸ್ ಮಾಡೋದು. ಇವ್ರ ಕಲೆಕ್ಷನ್ ನಂಗೆ ಇಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಆ್ಯಂಟಿಕ್ ಜ್ಯುವೆಲರೀಸ್ ಮತ್ತು ಟ್ರೆಡಿಷ್ನಲ್ ವೇರು, ಟೆಂಪಲ್ ವೇರ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇವ್ರ ಹತ್ರ. ಆ್ಯಂಡ್ ನಾನಿವತ್ತು ಸ್ಪೆಷಾಲಿಟಿ ಏನಂದರೆ ಕಾಲುಂಗ್ರ ತೊಗೊಳಕ್ಕೆ ಬಂದಿದ್ದೀನಿ. ನಾನು ಕಾಲುಂಗ್ರ ತುಂಬ ಅಂದರೆ ತುಂಬ ಕೊರಿಯೋದು, ಆಮೇಲೆ ತುಂಬ ಒಂದು ಸ್ವಲ್ಪ ಫ್ಯಾನ್ಸಿ ಕಾಲುಂಗ್ರ ಯೂಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಅದು ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಚೇಂಜ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಹಾಗೇನೆ ತಾಳಿ ಚೈನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿಕೊಂಡು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣ ನಾನು ಸ್ವಲ್ಪ ಅಕ್ಕಿ ರೊಟ್ಟಿ ಮತ್ತು ಸುಟ್ಟಿರುವಂಥ ಬದನೆಕಾಯಿ ಮತ್ತು ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕೈಯಲ್ಲೇ ಗೊಜ್ಜುನ ಕಿವುಚ್ಬಿಟ್ಟು ರೊಟ್ಟಿ ಜೊತೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ಸರಿ ಮಾಡಿದ್ದೀನಿ ಇದನ್ನು ಮನೇಲಿ, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿ ಎರಡನ್ನೂ ನಾನು ಅಲ್ಲೇ ಬೆಂಕಿಯಲ್ಲಿ ಸುಟ್ಕೊಂಡೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ಥರ ತವಾ ಮೇಲೇ ಹಾಕಿದ್ದೀನಿ. ಇನ್ನು ಅದು ಸುಟ್ಟಿರುವಂಥ ಟೊಮೊಟೊ ಹಣ್ಣು, ಬದನೆಕಾಯಿ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಅದ್ರ ಜೊತೆ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು, ಬೆಳ್ಳುಳ್ಳಿ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಅದನ್ನು ಕೈಯಲ್ಲೇ ಕಿವುಚ್ಕೊಳ್ತಾ ಇದ್ದೀನಿ. ನಿಮಗೆ ಕೈ ಕಿವುಚಕ್ಕಾಗಲ್ಲ, ಖಾರ ಜಾಸ್ತಿ ಆಗಿಬಿಡುತ್ತೆ, ಖಾರ ಆಗುತ್ತೆ ಕೈ ಅಂದರೆ ಗ್ಲೌಸ್ ಎಲ್ಲ ಬರುತ್ತೆ. ಇವಾಗ ಕುಕ್ಕಿಂಗ್ ಮಾಡೋಕ್ಕೆಲ್ಲ ಗ್ಲೌಸ್ ಯೂಸ್ ಮಾಡ್ತಾರಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಕವರಿಂಗ್ ಗ್ಲೌಸ್ ಅದು ಅಂದರೆ ನಂಗೆ ಅಷ್ಟೊಂದು ಕಂಫರ್ಟಬಲ್. ಫುಡ್ಡಿಗೆ ಡೈರೆಕ್ಟಾಗಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಮನೇಲಿ ಇದೆ, ಬಟ್ ನಾನು ಯೂಸ್ ಮಾಡಲ್ಲ. ತಂದಿಟ್ಕೊಂಡು ಸುಮ್ಮನೆ ಹಾಗೇನೆ ಇದು ಮಾಡ್ತಿದ್ದೀನಿ. ಕೈಯೆಲ್ಲ ನೀಟಾಗಿ ಡೆಟೋಲ್ ಹಾಕ್ಕೊಂಡು ತೊಳ್ಕೊಂಡು ಅದಾದಮೇಲೆ ನೀಟಾಗಿ ಕಿವುಚ್ತಾ ಇದ್ದೀನಿ.
ಮಿಕ್ಸಿಲಿ ಹಾಕಿದ್ರೆ ಈ ಟೇಸ್ಟು ನಿಜವಾಗ್ಲೂ ಬರಲ್ಲ. ಮಿಕ್ಸಿಗೆ ಹಾಕ್ಬೋದು, ಇನ್ನು ಕಲ್ಲಲ್ಲಿ ರುಬ್ಬಿದ್ರೆ ಎಲ್ಲ ನುಣ್ಣಗೆ ಆಗ್ಬಿಡುತ್ತೆ. ಆವಾಗಲೂ ಕೂಡ ಆ ಒಂದು ಅಥೆಂಟಿಕ್ ಟೇಸ್ಟ್ ಇರುತ್ತಲ್ಲ, ನಮ್ಮ ಅಮ್ಮ ಅಜ್ಜಿ ಎಲ್ಲ ಮಾಡ್ತಾರೆ ಗೊತ್ತಾ, ಒಂದು ಆ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಕಿವಿಸ್ತಾ ಇದ್ದೀನಿ. ಸೊ ಇವತ್ತಿನ ಮಧ್ಯಾಹ್ನದ ಊಟ ಅಕ್ಕಿ ರೊಟ್ಟಿ, ಸುಟ್ಟ ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಗೊಜ್ಜು, ಸ್ವಲ್ಪ ಈರುಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ 4-5 ರೊಟ್ಟಿನ ತಿಂದರು. ನನಗಂತೂ ತುಂಬ ಇಷ್ಟ. ಬಟ್ ನಾನು ಸ್ವಲ್ಪ ಊಟ ಕಡಿಮೆ ಮಾಡ್ತಿದ್ದೀನಿ, ಅದಕ್ಕೆ ಒಂದು 2 ರೊಟ್ಟಿ ತಿಂದಿದ್ದೀನಿ. ಪಾಪುನು ತುಂಬ ಇಷ್ಟಪಟ್ಟು ತಿಂತಾಳೆ. ಖಾರ ಜಾಸ್ತಿ ಇದ್ರೆ ತಿನ್ನಲ್ಲ, ಸ್ವಲ್ಪ ಲೈಟಾಗಿ ಖಾರ ಹಾಕಿಕೊಟ್ರೆ ತಿಂತಾಳೆ. ಇಷ್ಟು ಲಂಚು, ಇದಕ್ಕಿಂತ ಇನ್ನೇನು ಬೇಕಲ್ವಾ? ಎಷ್ಟೋ ಹೋಟೆಲ್ಗೆ ಹೋಗಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ. ಅದಕ್ಕಿಂತ ಮನೆಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪ್ರಕೃತಿ ಏನು ಕೊಡುತ್ತೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೇಲಿ ಊಟಕ್ಕೆಲ್ಲ ಇರ್ತಿರ್ಲಿಲ್ವಂತ, ಅವಾಗ ತುಂಬ ಬಡವರಿದ್ರಂತೆ. ಸೊ ಆ ಟೈಮಲ್ಲಿ ನಮ್ಮ ಅಜ್ಜಿ ಈ ಥರ ಗೊಜ್ಜು ಕಿಚ್ಬಿಟ್ಟು ಅನ್ನದ ಜೊತೆ ಎಲ್ಲ ನಮ್ಮ ಅಪ್ಪ ಅವರಿಗೆಲ್ಲ ಕೊಡೋರಂತೆ. ಬೇರೆಯವ್ರ ಮನೆಯಲ್ಲೆಲ್ಲ ಸಾಂಬಾರು ಇಸ್ಕೊಂಡ್ಬರ್ಬಾರ್ದು ಅಂತ ಹೇಳಿ. ನಮ್ಮ ಅಜ್ಜಿ ಮಾಡೋ ಗೊಜ್ಜು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಬೇರೆಯವ್ರ ಮನೇಲಿ ಸಾಂಬಾರು ಮಾಡಿದ್ರು ಕೂಡ ಬಂದ್ಬಿಟ್ಟು ನಮ್ಮ ಅಜ್ಜಿ ಕೈಯಲ್ಲಿ ಗೊಜ್ಜೆಲ್ಲ ಇಸ್ಕೊಂಡು ಹೋಗೋರಂತೆ. ಅದಾದ್ಮೇಲೆ ಅವರು ತುಂಬ ಶ್ರೀಮಂತರಾದ್ರಂತೆ. ಈ ಥರ ಒಂದು ಸ್ಟೋರಿ. ಸೊ ಅದು ಗೊಜ್ಜು ಮಾಡೋದಕ್ಕೆ ನಮಗೆ ಇನ್ಸ್ಪಿರೇಷನ್. ನಮ್ಮ ಅಜ್ಜಿ ಮಾಡ್ತಿದ್ರು, ನೀವೆಲ್ಲ ಮಾಡಲ್ಲ ಅಂತಾರೆ. ಸೊ ಹಂಗಾಗಿ ನಾವು ಕೂಡ ಮಾಡ್ತಾ ಇದ್ದೀವಿ. ಇನ್ನು ಇವತ್ತು ತಗೊಂಡ್ಬಂದಿರುವಂಥ ಕಾಲುಂಗ್ರಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇ ಕಾಲುಂಗ್ರ ಇದು ಗ್ರೀನ್ ಕಲರ್ ಸ್ಟೋನಿಂದು. ಇನ್ನು 2ನೇ ಕಾಲುಂಗ್ರ ಬಂದ್ಬಿಟ್ಟು ಈ ಥರ ಸಿಂಪಲ್ ಆಗಿರೋದು ಮತ್ತು ಪ್ರೆಸ್ಸಿಂಗ್. ನನಗಿದು ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ನಮ್ಮ ಅತ್ತೆ, ಅಮ್ಮ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದೇ ಥರ ಯೂಸ್ ಮಾಡೋದು. ತುಂಬ ಓಲ್ಡ್ ಫ್ಯಾಷನ್ ಇದು, ಬಟ್ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡ್ರೆ ಕಾಲಿಗೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಪ್ರಿಕ್ಕಿಂಗ್ ಕೂಡ ಅನಿಸಲ್ಲ. ಎಡ್ಜಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಟ್ ಆಗುತ್ತಲ್ವ ಪ್ರೆಸ್ ಮಾಡಿದ್ರೆ, ಆ ಥರ ಫೀಲಿಂಗ್ ಕೊಡಲ್ಲ. ಹಾಗಾಗಿ ನಾನು ಇದನ್ನು ತೊಗೊಂಡ್ಬಂದೆ. ಆಮೇಲೆ ಒಂದು ಸಿಲ್ವರ್ ರಿಂಗ್ ತೊಗೊಂಡು ಬಂದಿದ್ವಿ. ಇದು ಬಂದು ಒಂಥರ ಸ್ಟೋನ್ ಇಂದು, ಬ್ಲೂ ಸ್ಟೋನ್, ಪರ್ಪಲ್ ಸ್ಟೋನ್ ಇಂದಿದ್ದು ಚೆನ್ನಾಗಿತ್ತು ನೋಡೋದಕ್ಕೆ. ಹಂಗಾಗಿ ತೊಗೊಂಡ್ಬಂದ್ವಿ. ರಿಂಗ್ ತೊಗೊಳ್ಳೋ ಐಡಿಯಾನೇ ಇರಲಿಲ್ಲ. ಪಾಪು ಕೈ ಹಾಕ್ಬಿಡ್ತಾಳೆ ಹೋದ್ರೆ ರಿಂಗ್ ಬೇಕು ಅಂತ ಹೇಳಿ. ಸೊ ಹಂಗಾಗಿ ಒಂದು ಹಾರ್ಟ್ ಶೇಪ್ ರಿಂಗ್ ಅಂತ ಸ್ಟಾರ್ಟ್ ಮಾಡಿದ್ಲು. ಒಂದು ಹಾರ್ಟ್ ಶೇಪ್ ರಿಂಗು ಮತ್ತು ಒಂದು ಗೋಲ್ಡ್ ಚಿಕ್ಕ ರಿಂಗ್ ತೊಗೊಂಡ್ವಿ ಅವಳಿಗೆ. ಅದಾದ್ಮೇಲೆ ಇದು ಒಂದು 2 ರಿಂಗ್ ತೊಗೊಂಡ್ವಿ ಸಿಲ್ವರಿಂದು. ಆಮೇಲೆ ಇದಿಷ್ಟು ಕಾಲುಂಗ್ರ, 2 ಕಾಲುಂಗ್ರ, 2 ರಿಂಗ್ ತೊಗೊಂಡ್ವಿ. ರಿಂಗ್ ತೊಗೊಳ್ಳೋ ಐಡಿಯಾ ಇರಲಿಲ್ಲ, ಬರೀ ಕಾಲುಂಗ್ರ ತೊಗೊಳ್ಳೋ ಐಡಿಯಾ ಅಷ್ಟೇ ಇದ್ದಿದ್ದು. ಮತ್ತು ತಾಳಿ ಚೈನು ನಾನು ಹೇಳೋದು ಮತ್ತೆ. ತಾಳಿ ಚೈನ್ ಬಂದ್ಬಿಟ್ಟು ಅದು ಸಿಂಪಲಾಗಿ ತಾಳಿ ಸರ ವೇರ್ ಮಾಡ್ತಾರಲ್ಲ, ಸ್ವಲ್ಪ ಕರಿಮಣಿ ಎಲ್ಲ ಬರುತ್ತಲ್ಲ ಆ ಥರ. ನನ್ನ ಹತ್ರ ಮಂಗಲ ಚೈನ್ ಇದೆ, ಬಟ್ ಅದು ಫುಲ್ ಗೋಲ್ಡಿನ್ ಚೈನು. ಅದರಲ್ಲಿ ಕರಿಮಣಿದ ಅಷ್ಟೊಂದೇನು ವ್ಯಾಲ್ಯೂಮ್ ಎಲ್ಲ ಏನು ಕೊಟ್ಟಿಲ್ಲ, ಅವರು ಆ್ಯಡ್ ಮಾಡಿಲ್ಲ. ನಮಗೆ ನಾವೆಲ್ಲ ಮಲೆನಾಡವರಲ್ವ, ನಾವು ತುಂಬ ಸ್ವಲ್ಪ ಕರಿಮಣಿನ ಜಾಸ್ತಿ ಯೂಸ್ ಮಾಡ್ತೀವಿ ತಾಳಿ ಅಂತ ಬಂದಾಗ. ಹಾಗಾಗಿ ತಾಳಿ ಚೈನ್ ಇರೋದು ಅವರಿಗೆ ಹೇಳಿ ಬಂದಿದ್ದೀನಿ. ಅದು ಬಂದಾಗ ನಾನು ಮಾಡ್ಸೋಕ್ಕೆ ಅಂದರೆ ಹೇಳಿ ಬಂದಿದ್ದೀನಿ, ಈ ಥರ ಡಿಸೈನ್ ತೊಗೊಂಬನ್ನಿ ಅಂತ. ಅವ್ರ ಹತ್ರ ಆ ಡಿಸೈನ್ ಇರಲಿಲ್ಲ, ಆ ಪೆಂಡೆಂಟಿಂದು. ಅದು ಬಂದಾದ್ಮೇಲೆ ನಿಮಗೆ ತಾಳಿ ಚೈನನ್ನು ಕೂಡ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ ಹೇಳಿ. ಸೊ ಇವತ್ತಿನ ಒಂದು ಕಲೆಕ್ಷನು ಇಷ್ಟು, ಈ 4 ತೊಗೊಂಡು ಬಂದಿರೋದು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೋಡಿ, ನಾನು ಆ ರಿಂಗನ್ನು ಸಹ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಡೈಲಿ ವೇರ್ಗೆ ಚೆನ್ನಾಗಿದೆ. ಇದ್ರ ಜೊತೆ ಒಂದು ಗೋಲ್ಡ್ ರಿಂಗನ್ನು ಸಹ ನಾವು ಹಾಕ್ಕೊಳ್ಬೋದು. ಇನ್ನು ಇದೆಲ್ಲ ಮುಗಿಸಿ ಎಲ್ಲರೂ ಟಯರ್ಡ್ ಆಗಿ ಮಲ್ಕೊಂಡ್ರು ಸ್ವಲ್ಪ ಹೊತ್ತು. ಒಂದು 4 o'clock ಹಂಗೆ ಮನೆಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ಬೇಕಾಗಿತ್ತು. ಇವತ್ತು ಫುಲ್ ಡೇ ಶಾಪಿಂಗಲ್ಲೇ ಮುಗ್ದೋಯ್ತು. ಹಂಗಾಗಿ ನಾನು ಡ್ರೈವ್ ಮಾಡಿಕೊಂಡು ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಂಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಿದ್ದೀನಿ. ಮಿಲ್ಕು, ಬ್ರಾಕ್ಲಿ, ಮೊಟ್ಟೆ ಎಲ್ಲ ಖಾಲಿಯಾಗಿತ್ತು. ಇನ್ನು ಈವ್ನಿಂಗ್ ಡಿನ್ನರ್ನು ಕೂಡ ಪ್ರಿಪೇರ್ ಮಾಡಬೇಕಲ್ಲ. ಸೊ ಹಾಗಾಗಿ ನೋಡಿ ತೊಗೊಂಡು ಬಂದಿರೋದು ಹಿಂದನ್ನು ಹಾಕ್ಕೊಂಡಿದ್ದೀನಿ ಡ್ರೈವ್ ಮಾಡುವಾಗ ಕೈಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಹೋಪ್ಫುಲಿ ಗೈಸ್ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಿಮಗೆ ಏನನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನನ್ನ ಎಲ್ಲ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಮೊದಲೇ ಬಂದು ತಲುಪತ್ತೆ. ನೀವು ಯಾವುದೇ ಥರ ಇನ್ಫಾರ್ಮೇಟಿವ್ ಅಥವಾ ಇನ್ಸ್ಪಿರೇಷನ್ ಅಥವಾ ಹೌಸ್ ವೈಫ್ಗಳು ಮಾಡೋ ಅಂಥ ಒಂದು ವ್ಲಾಗ್ನ ಮಿಸ್ ಮಾಡ್ಕೊಳ್ಳಲ್ಲ, ಓಕೆನಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ಲೈವ್.
ಟೇಕ್ ಕೇರ್, ಬಾಯ್ ಬಾಯ್.